ಸೂಪರ್ ಸೂಪರ್. ಇವಾಗ ತಿರುಗಿಸ್ತಾರೆ ನೋಡಿ, ಯಾವ ಥರ ತಿರುಗಿಸ್ತಾರೆ. ಓ ಬಾರಿ ಗುರು, ಎಲ್ಲ ಐಟಮ್ ಸಿಗುತ್ತಿಲ್ಲ. ಟೈಮ್ ಪಾಸ್ಗೆ ಮತ್ತೆ ತೊಗೊಂಡಿದ್ದೀವಿ ಜ್ಯೂಸು. ಕೆಟ್ಟದ್ದು ಬೇಕು ಅಂದ್ರೆ ಅದನ್ನು ಕೊಡ್ತಾರೆ. ಯಾರಂಟಿ ಇದು 400, ಇದು 400. ಜಿಲೇಬಿ ಜಿಲೇಬಿ ಒಂದು 50. ಮೀನು ಇದೆ. ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಿದೆ ನೋಡಿ. ಹಾಂ ಬಿಡ್ಬೋದು, ಬಿಡ್ತೀನಿ ನೀರಲ್ಲಿ. ಎಷ್ಟೈತೆ ಹಾಳಂದಿದ್ದೀರಾ? 50 5 ಅಡಿ ಇಲ್ಲ. ಅಬ್ದುಲ್ ಅವರೇ ಹೇಳಿ, ಏನು ಸಮಾಚಾರ? ಹೇಳ್ಬೇಕೆಲ್ಲ. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಫುಲ್ ಬಿಸಿಲು, ಬಿಸಿಲಿನ ಜೊತೆಗೆ ಸರಿಯಾಗಿ ಕೊಡ್ತಾ ಇದೆ. ಅಯ್ಯೋ ಕೇಳ್ತಿರಲ್ಲ, ಫುಲ್ಲು ಸೊ ಹಾಟ್ ಆಗ್ಬಿಟ್ಟಿದೆ. ಚಳಿಗಾಲ ಅಂತ ಅನ್ನಿಸ್ತಾನೆ ಇಲ್ಲ ಇದು ಆ್ಯಕ್ಚುಲಿ. ಫುಲ್ ಯಾವುದೋ ಬೇಸಿಗೆಗಾಲ ಅಂತ ಅನ್ನಿಸ್ತೈತೆ. ಜಾಕೆಟ್ ಹಾಕಿರೋದು ಅದಕ್ಕೂ. ಹಾಂ, ಹೆಂಗೆ ಅನ್ನಿಸ್ತಾ ಇದೆ ಅಂದರೆ ಇದು ಡಬಲ್ ಹಿಂಸೆ ಆಗ್ತಿದೆ ನೋಡಿ. ಅಲ್ಲಿ ಒಳಗೆ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ. ನೋಡುವ ಹೆಂಗಿದೆ. ಅಲ್ಲಿ ನಾವು ನಿಂತಿದ್ವಲ್ಲಣ್ಣ, ಅದ ಇದು. ಹಾಂ ಕರ್ಕೊಂಡು ಹೋಗ್ತಾರೆ. ನೋಡಿ ಅಲ್ಲಿ ಅದು ಕರ್ಕೊಂಡು ಹೋಗ್ತಾರೆ. ಹೆಂಗಿರುತ್ತೆ ಬರ್ಗ ಮಜಾ. ನೋಡ ನೀನು ಕೂಡ ಹೆಂಗೆ ಇರುತ್ತೆ ಇಲ್ಲಿ ನೋಡಲ್ಲಿ. ಓ ಒಂಥರ ಕೂಲಿಂಗ್ ಆಗ್ತೈತೆ ಇಲ್ಲಿ. ಸೂಪರ್ ಅಷ್ಟು ಬಿಸಿಲಿಗೆ ಅದಕ್ಕೆ ಸೂಪರ್ ಆಗಿದೆ. ಒಂಥರ ಫೀಲ್ಡಾಗಿ ಕೊಡ್ತಾ ಇದೆ. ಸ್ವಲ್ಪ ನಿಲ್ಲಿಸುತ್ತೆ, ಬಿಸಿಲು ಸರಿಯಾಗಿರುತ್ತೆ. ವಿಡಿಯೋ ಇಡಿ. ಕೆಳಗಿಂದ ಹಿಂಗೆ ಮೇಲೆ ಎಗರುತ್ತೇನೋ ಅಬ್ದುಲ್? ಎಗರೋ ಈಜಾಡ ಬರುತ್ತೆ ಈಜಕ್ಕೆ? 70-80 ಆಡ್ಬೋದಿತ್ತು. 50 ಅಡಿ ಇದೆ ಅಂತ ಇದು ಆ್ಯಕ್ಚುಲಿ. ಅದು ಜುಜಿಬಿ ಅಂತ ಒಂದು ಗಂಡಂಗೆ. 50 ಅಡಿ ಅಂದರೆ 5 ಫ್ಲೋರು, 5 ಫ್ಲೋರ್ ಬಿಲ್ಡಿಂಗು ಅದ್ರ ಮೇಲಿಂದ. ಕೆರೆ ಮೂವಿ ಇದ್ದಾರೆ. ದೇವಿ ಪಿಕ್ಚರ್ ನೋಡಿದ್ರೆ ದೇವಿ ಮೂವಿ ಇಲ್ಲ. ರೀಸೆಂಟಾಗಿ ಯಾವ ಅದು ನರಸಿಂಹರೆಡ್ಡಿ. ಹಾಂ ಸರ್, ಅದು ನರಸಿಂಹರೆಡ್ಡಿಲಿ. ಹಾಂ ಅದು ಇಲ್ಲಿ ಎತ್ತಿದ್ದು, ಸ್ವಲ್ಪ ಮೇಲೆ ಹತ್ತಿದ್ದು. ಓಕೆ, ಅದೆಲ್ಲ ಇಲ್ಲೇನಾಗಿದ್ದು? ನರಸಿಂಹರೆಡ್ಡಿ ಇದೆಯಲ್ಲ, ಇದು
ದೊಡ್ಡ ಫಾಲ್ಸ್ ಬರೋದಾಗ ನ್ಯಾಗರ ಥರ ಬರ್ತದೆ ಫಾಲ್ಸ್ ಮಳೆಗಾಲದಲ್ಲ. ಹೌದಾ? ಫುಲ್ ಫಾಲ್ಸ್ ಕರ್ನಾಟಕ ಪಕ್ಕ ಬರೋದು ಫಾಲ್ಸ್. ಆಗ ಮೇಲೆ ಬೋಟಿಂಗ್ ಎತ್ತಿ ಬಂದು ಮೇಲೆ ಹತ್ತಿ ಬಂದು ಮೇಲ್ಗಡೆ ಬಂದು ಎತ್ತಿ ನೋಡ್ಬೋದಾಗ ಫಾಲ್ಸ್ಗೆ. ಈಗ ಫುಲ್ಲ ನೀರು ಹೋಗಾಗ ಈಗ ಬೋಟಿಂಗ್ ಎಲ್ಲ ಏನು ಮಾಡ್ಕೊಳ್ಳಲ್ಲ ಆ ಟೈಮ್ನಲ್ಲಿ ಮೇಲೆ ಬಂದು ಹತ್ತಿ ಹೊಡ ಮರದ ಅಲ್ಲಿ ನಿಂತು ನೋಡ್ಕೊಂಡು ಫಾಲ್ಸ್ ಕೊಟ್ಟದೆ ಹಂಗೆ ಹೋಗೋದು ಆಗೊಂದು ಆ ಟೈಮ್ಲಿ. ಒಂದೊಂಥರ ಒಂದು ಪ್ಲೇಸ್ ನೀರು ಹೆಂಗದ ಹಂಗೆ ಪ್ಲೇಸ್ ಹೋಗೇ ಬರ್ತದೆ ಅಪ್ಪ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಈಗ ನೀರಿನ ಟೈಮ್ ಎಲ್ಲ ಒಳಗಡೆ ಬರ್ತಲ್ಲ ಜಾಗ ಬರ್ತದೆ. ಹಿಂಗೆ ಹೋಗೋದು ಐಲ್ಯಾಂಡ್ ತೆಲುಗು ಫಿಲಮ್ ಸೈರಾ ನರಸಿಂಹರೆಡ್ಡಿ. ಸೈರಾ ನರಸಿಂಹರೆಡ್ಡಿ ಅಂತ ಒಂದು ಫಿಲಮ್ ಬಂದಿದೆ. ಆ ಫಿಲಮ್ ಶೂಟಿಂಗ್ ಎಲ್ಲ ಇದೇ ಸ್ಪಾಟಲ್ಲಿ ಆಗಿರೋದು ನೋಡಿ. ತಮಿಳು ಮೂವಿ ನೆರೆಯ ಮಾಡ್ತಾರಲ್ಲ, ನೆರೆಯ ಪಿಕ್ಚರ್ ಆಗಿದೆ ರಜನಿ ಮಾಪ್ಲ. ಓಕೆ, ಇವಾಗ ತಿರುಗಿಸ್ತಾರೆ ನೋಡಿ, ಯಾವ ಥರ ತಿರುಗಿಸ್ತಾರೆ. ಓ ಬಾರಿ ಗುರು, ಸೂಪರ್ ಸೂಪರ್ ಸೂಪರ್. ಎರಡು ನಿಮಿಷ ಆಯ್ತಾ ಮಾಡ್ಬಿಡತ್ತ ತಿರ್ಗಿ ಅದೇ ಬರ್ತಾರೆ. ನಾವು ಆ್ಯಕ್ಚುಲಿ ತಲಕಾಡಲ್ಲಿ ಹೋಗಿದ್ವಿ, ಅಲ್ಲಿ ತಿರುಗಿಸಿದ್ರು, ಬಟ್ ಈ ಥರ ಎಲ್ಲ ತಿರುಗಿಸಿಲ್ಲ, ಸ್ಲೋ. ಸಕ್ಕ ಸ್ಪೀಡ್ ಇತ್ತು. ಏನಂತೀರ ಗುರು ಈ ಚಕ್ಕರ್ಗೆ ಸರ್ಕಲ್ಗೆ? ಗುರು ಸೈಕ್ ಆಗ್ಬಿಟ್ಟೈತೆ ಗುರು. ನೋಡಿ ಅಣ್ಣ ಬೇಜಾರಾಗ್ಬಿಟ್ಟವ್ರೆ, ಇಲ್ಲಿ ಬರೋರೆಲ್ಲ ಪ್ಲಾಸ್ಟಿಕ್ ಕವರು. ಅಣ್ಣ ಇಲ್ಲಿ ಬಂದು ಪ್ಲಾಸ್ಟಿಕ್ ಕವರ್ ಎಲ್ಲ ಹಾಕೋಗೋರ್ಗೆ ಏನು ಹೇಳ್ತೀರಾ? ಎಲ್ಲ ಹಾಕ್ಬೇಡ ಅಂದ್ಬಿಟ್ಟು ಒಂದು ಡಸ್ಟ್ ತೆಪ್ಪಲ್ ಮಾಡಿಬಿಟ್ಟು ಎತ್ತಿ ಒಳಗಡೆ ಒಂದು ಬ್ಯಾಗ್ ಒಳಗಡೆ ಹಾಕ್ಬಿಟ್ಟು ಬ್ಯಾಗ್ ಒಳಗೆ ಹಾಕ್ಬಿಟ್ಟು ನೋಡಿ ಹೋಗಿ ಈ ಥರ ಎಲ್ಲ ಚೆಲ್ಲೋದು ಗಿಲ್ಲೋದೆಲ್ಲ ಮಾಡೋಕ್ಕೆ ಹೇಳ್ಬಿಡ್ತಾರೆ. ಅದೇ ಒಬ್ಬರು ತೆಪ್ಪಾಗ ಅವ್ರ ಎತ್ತೋಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಾಕ್ಬಿಡ್ತಾರೆ. ಬಂದಿದ್ದ ಕಡೆ ಎಲ್ಲ ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಬೇಕು. ಜನ್ಮಕ್ಕೆ ಹೋಗೋ ಎಲ್ಲಂಗಂದ್ರೆ ಹಂಗೆ ನೀರಲ್ಲೇ ಪ್ಲಾಸ್ಟಿಕ್ ಕವರ್ಗಳು ಅದು ಇದು ಬಾಟಲ್ಗಳು ಎಲ್ಲ ಹಾಕ್ಬಿಟ್ಟು ಇಲ್ಲೇ ಹೋಗ್ಬಿಡ್ತಾರೆ. ಆ ಥರ ಮಾಡೋಕ್ಕೆ ಹೋಗಬೇಡಿ ಅದೇ ಕಾರಣಕ್ಕೂ. ಮುಳುಗಿಳು ಹೋಗ್ಬಿಟ್ಟದ ನಮಗೆ. ಅಂತ ತಪ್ಪ ಅಂತ ಇಲ್ಲಿಂದ ಮಾದೇಶ್ವರ ಬೆಟ್ಟ ಟಚ್ ಆಗುತ್ತಲ್ಲ ಅಣ್ಣ, ಅದ್ಯಾವುದು? ಮುಂದೆ ಅಲ್ಲಿ ಆಲಮಡಿನ ಒಂದು ಜಾಗ ಅದ, ಅಲ್ಲಿ ತೆಪ್ಪ ತೆಗ್ದ ಇಲ್ಲಿದೆ, ಹಂಗೆ ಹೋಗುತ್ತೆ ರೋಡ್. ಹಂಗೂ ಹೋಗ್ಬೋದು. ಬೈಕಿಂದ ಹೋಗ್ಬೋದು. ನಿಮ್ಮ ಥರ ಬೈಕಿಂದ ಅಲ್ಲಿ ಒಂದು 50 ರೂಪಾಯಿ 100 ರೂಪಾಯಿ ಕೊಟ್ಟು ಹಾಕೋದು ದಾಪ್ ಕೊಡ್ತಾರೆ. ಬೋಟ್ ಎತ್ಕೊಂಡು ಎತ್ತುತ್ತಾರ ಅಲ್ಲಿ? ಬೋಟ್ ಗಾಡಿ ಎತ್ತಿ ಒಳಗಡೆ ಹಾಕಿ ಆ ಕಡೆ ಬಿಡ್ತಾರೆ. ಹೌದಾ? ಹಂಗೆ ಹೋಗ್ತದೆ. ನೋಡ ಹೋಗ್ಬಿಡೋಣ. ರೋಡ್ ಸ್ವಲ್ಪ ಅಲ್ಲಿಂದ 150 ಕಿಲೋಮೀಟರ್ ಐತೆ. ಅವು ಇಲ್ಲ 200 ಚಿಲ್ಲರೆ ಬರುತ್ತೆ ಬೆಂಗಳೂರಿಗೆ. ಅದಕ್ಕೆ ಸ್ವಲ್ಪ ರೋಡ್ ಇದೆ, ಹೋಗ್ಬೋದು. ಇಲ್ಲಿದೆ ನೋಡಿ, ಇಲ್ಲಿ ನಾವು ತೊಗೊಂಡಿದ್ದೀವಿ ಜ್ಯೂಸು ಅದು ಇದು ಇಲ್ಲೇ ಬಂದು ಕೊಡ್ತಾರೆ. ಹಿಂಗೇನು ಬೇಡ ಅದು ಕೆಟ್ಟದ್ದು ಬೇಕು ಅಂದ್ರೆ ಅದನ್ನು ಕೊಡ್ತಾರೆ. ಜ್ಯೂಸ್ ತಗೊಳ್ಳಿ ಬರ್ತಾನೆ. ಎಲ್ಲ ಐಟಮು ಸಿಗುತ್ತಿಲ್ಲ ಟೈಮ್ ಪಾಸ್ಗೆ ಮಧ್ಯದಲ್ಲಿ ಬ್ರೇಕ್. ಫ್ರೂಟ್ಸ್ ಬೇಕಾ ಶಿಷ್ಯ? ಫ್ರೂಟ್ಸು ತೊಗೊಂಡಿದೆ ಇರಲಿ. ಓ ಇಲ್ಲಿಂದನೂ ನೀರು ಬರುತ್ತಾ? ಓಹೋ ನೋಡಿ, ನೀರು ಬಿದ್ದು ಹೋಲಾಗಿರೋದು ಇದು ಇದೆ. ಅದೇ ಥರ ಫ್ರೂಟ್ಸ್ ಏನು ಸದ್ಯಕ್ಕೆ ಬೇಡ ಆಂಟಿ. ಬೇರೆ ಏನು ಕಾಣಿಸ್ತಾ ಇದೆ? ಎಲ್ಲ ನೀರು ಬಿದ್ದು ಆಗಿರೋದು ಅದೇ ಥರನೇ ಆಗ್ಬಿಟ್ಟೈತೆ ಇದು. ಎಲ್ಲ ನೀರು ಬಿದ್ದು ಹಿಂಗಾಗಿದೆ, ಗುಹೆನೇ ಆಗ್ಬಿಟ್ಟೈತೆ ನೀರು ಬಿದ್ದು. ಆರಾಮಾಗಿ ರೆಸ್ಟ್ ಮಾಡ್ಬೋದು. ಅಲ್ಲಿ ಕೂತಿದ್ದಾರೆ ನೋಡಿ, ಸ್ನಾನ ಮಾಡ್ಕೊಂಬಂದು ಮೀನು ತಿನ್ಬೋತಾನೆ. ಹಂಗೆ ಮಾಡ್ಕೊಂಡು ಬರ್ಬೋದು, ಕೂಡ ಹಂಗೆ ತಿಂದು ಹೋಗ್ಬಿಟ್ಟು ಅದು ಮಾಡ್ಕೊಂಡು ಇಲ್ಲೇನಾ ಮೀನು ಸಿಗೋದು? ಬೇರೆ ಅಲ್ಲೆಲ್ಲಿ ಮುಂದೆ ಎಲ್ಲಿ ಸಿಗಲ್ಲ? ಹಂಗಿಲ್ಲ ಇದೆ.
ನಿಮಗೆ ಅಲ್ಲೇ ಫ್ರೆಶ್ ಮೀನು ಮಾಡಿ ಕೊಡ್ತಾರೆ, ತಿನ್ನೋರು ತಿನ್ಬೋದು ಬಂದು. ನಿಮ್ಮ ಅಪ್ಪ ಕೊಡ್ತಾನೆ, ಚೆನ್ನಾಗಿರುತ್ತೆ. ನಾವು ಟ್ರೈ ಮಾಡ್ತೀವಿ ಅಣ್ಣ. ಅಲ್ಲಿ ಹೋಗಿ ಬಂದ್ಬಿಡೋಣ. ಹಾಂ, ನೀರಲ್ಲಿ ಬಿದ್ದರೆ ಸ್ವಲ್ಪ ಹೇಳ್ಬಿಟ್ಟು ಹೋಗ್ಬೇಕು ಅವ್ರಿಗೆ. ಅವಾಗ ನಾವೇ ಮಾಡ್ಕೊಡ್ತಾರಲ್ವಾ? ಚೂಡ ಮಾಡ್ಕೊಡ್ತಾರ. ಯಾರಂಟಿ? ಇದು 400, ಇದು 300, ಇದು 400. ಜಿಲೇಬಿ ಜಿಲೇಬಿ ಒಂದು 50. ಜಿಲೇಬಿ ರೈಸ್ ಸಿಗುತ್ತೆ. ರೈಸ್ ರೈಸ್ ಚಿಕನ್ ಅನ್ನ ಇಲ್ಲ. ಜಿಲೇಬಿ ಏನು ಬೇಕು ಸರ್ ಇದು? ಜಿಲೇಬಿ 3 ಕೊಟ್ಬಿಡಿ. ಇದು ಇದನ್ನೇ ಕೊಡ್ಲಿ. ಹಾಂ, ಇದು ಮುಳ್ಳು ಕಡಿಮೆ ಬರ್ತದ? 4 ಪೀಸ್ ಅದು ಬೇಡ. ಇದು ಮುಳ್ಳು ಒಂದೇ ಮುಳ್ಳು ಬರ್ತದಪ್ಪ. ರೌಂಡ್ ಪೀಸ್ ಬೇಡ. ಇದು ಇದು ಮತ್ತಿದು ಅದು ಮುಳ್ಳು ಜಾಸ್ತಿ ಬರುತ್ತೆ ನಿಮಗೆ. ಇದು 400. ಮತ್ತಿ ಒಳ ಮೆಕ್ಕಿದ್ದು. ಹಾಂ, ಟೇಸ್ಟ್ ಮುಳ್ಳು ಬರ್ತದೆ ಅಷ್ಟೇ. ಇದು ಟೇಸ್ಟ್ ಸೂಪರ್. ಇದು ಹಾಕ್ಲಿಯಾ 4? ಜಿಲೇಬಿ 3 ಹಾಕಿ. ಅದು ಚಿಕ್ಕದೈತಲ್ಲ, ಚಿಕ್ಕದೊಂದು ಚಿಕ್ಕದು ಒಂದು ಕೊಟ್ಬಿಡಿ. ಅದಲ್ಲ, ಇಲ್ಲಿ ಚಿಕ್ಕದು ಹೇಳಿದ್ರಲ್ಲ ಇದು. ಹಾಂ, ನೀವು ತೊಗೊಳ್ಳಿ. ಯಾಕೆ ನೋಡಿ, ಫಿಶ್ ಬಂತು ಚಿಕ್ಕದಿದು. ಚಿಕ್ಕ ಮೀನುಗಳು ಇನ್ನೂ 2 ಹೇಳಿದ್ದೀವಿ. ಅಲ್ಲಿ ಹೋಗಿ ಸ್ವಲ್ಪ ನೀರಲ್ಲಿ ಡುಮ್ಕಿ ಹೊಡ್ಕೊಂಡ್ಬಂದು ಆಮೇಲೆ ಅದನ್ನು ತಿಂತೀವಿ. ಹೊಟ್ಟೆ ಸಿಗ್ತಲ್ಲ ಆವಾಗ. ಚೆನ್ನಾಗೈತೆ, ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಚೆನ್ನಾಗಿದೆ. ಜಿಂಗೆ ಇದಲ್ಲ, ಇದು ಬೇರೆ. ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಬಂದಾಗ ಟ್ರೈ ಮಾಡಿರಿ. ಟ್ರೈ ಮಾಡಿ. ಚೆನ್ನಾಗಿದೆ. ಇದು ಕರ್ನಾಟಕ ಬಾರ್ಡ್ರ್. ಇದು ಆ ಕಡೆ ಏನು ಕಾಣಿಸ್ತದೆ ಇದೆಲ್ಲ ಕರ್ನಾಟಕ ಬಾರ್ಡ್ರ್. ಆ ಕಡೆ ಏನು ತೆಪ್ಪ ಬರುತ್ತಲ್ಲಣ್ಣ? ಇಲ್ಲಿ ಇಳ್ದಿದ್ದೀವಿ. ಇಲ್ಲಿ ಇಳ್ದು ಅಲ್ಲಿ ಹೋದರೆ ನೀರಿಗೆ ಬೀಳ್ಬೋದು. ಎಷ್ಟೊಂದು ಜನ ಇದ್ದಾರೆ ನೋಡ್ರಿ, ನೀರಿಗೆ ಬೀಳ್ಬೋದು ಆರಾಮಾಗಿ. ನಾವು ಬೀಳೋ ಪ್ರೋಗ್ರಾಮ್ ಐತೆ. ಬಿಸಿಲು ಹಂಗೆ ಹೊಡಿತಾ ಇದೆ, ಸಿಕ್ಕಾಪಡ ಬಿಸಿಲಿದೆ. ನಾವು ಬೀಳೋಣ ಅಂದ್ಕೊಂಡಿದ್ದೀವಿ. ನೋಡುವ ಹೆಂಗಿದೆ. ಬೀಳ್ತೀವಿ ಒಟ್ಟಿನಲ್ಲಿ, ಪಕ್ಕ ಇರೋ ಬಿಸಿಲಿಗೆ ಬೀಳಲೇಬೇಕು. ನೋಡುವ, ನಾವೇನು ತೊಗೊಂಡೇ ಬಂದಿಲ್ವಲ್ಲ. ಇಲ್ಲಿ ಬಂದಿದ್ದೀವಿ ಗುರು. ಇಲ್ಲಿ ನಾವು ಇನ್ನು ಸ್ವಲ್ಪ ಮುಂದೆ ಹೋಗ್ತೀವಿ. ಯಾಕೆ ಅಂದರೆ ಎಲ್ಲ ಇಲ್ಲೇ ಸ್ನಾನ ಮಾಡ್ತವ್ರೆ. ಅವ್ರು ಮಾಡೋದು ರಿಜೆಕ್ಟ್ ಮಾಡೋದೆಲ್ಲ ನಮ್ಮ ಮೇಲೆ ಬಂದ್ಬಿಟ್ರೆ ಅಂದ್ಬಿಟ್ಟು ಭಯ. ಅದಕ್ಕೆ ಸ್ವಲ್ಪ ಮುಂದೆ ಹೋಗ್ಬಿಡ್ತೀವಿ ನಾವು. ಒಂದು ಐತೆ ಗುರು, ಒಳ್ಳೆ ಮಜಾ ಐತೆ. ಮತ್ತು ಫ್ರೆಂಡ್ಸ್ ಆಯಿತು, ಇಲ್ಲಿಂದೆಲ್ಲ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಫುಲ್ಲು ನೀರಲ್ಲಿ ಇಲ್ಲ ಅಂದ್ರೂ ಒಂದು ಅರ್ಧ ಮುಕ್ಕಾಲು ಗಂಟೆ ಆಟಾಡಿದ್ದೀವಿ. ಒಳ್ಳೆ ಮಜಾ ಅಂದ್ಕೊಳ್ರಿ. ಸೀರಿಯಸ್ ಆಗಿ ಇಲ್ಲಿ ಬಂದರೆ ಇಲ್ಲಿ ವಿಸಿಟ್ ಮಾಡಿನೇ ಹೋಗಿ. ಸೂಪರಾಗಿದೆ ಇಲ್ಲಿ.
ಒಂಥರ ಈ ಬಿಸಿಲಿಗೆ ಒಂಥರ ಚಿಲ್ಡ್ ಆಗೋಯ್ತು ಬಾಡಿ ಎಲ್ಲ, ಒಂಥರ ವಾಮಾಗೆ ಮಸ್ತಾಗಿದೆ. ಇನ್ನೇನಂದರೆ ಹೊಟ್ಟೆ ಒಂದು ಹಸಿತಾ ಇದೆ ಅಷ್ಟೇ. ಅಲ್ಲಿ ಹೋಗಿ ಮೀನು ಹೇಳಿದ್ದೀವಿ ರೆಡಿ ಮಾಡೋದಕ್ಕೆ. ಮೀನು ರೆಡಿ ಮಾಡಿ ಹೋಗಿ ಬಾರಿಸ್ಬಿಟ್ರೆ ಮುಗೀತು ಕತೆ ಅಷ್ಟೇ. ಫುಲ್ ಸ್ವರ್ಗ ಅಂದ್ಕೊಳ್ರಿ, ಆ ಥರ ಇರುತ್ತೆ. ಇವಾಗ ಮುಗೀತೆಲ್ಲ, ಗಿಟಾಡಿ ಎಲ್ಲ ಮುಗೀತು. ಇನ್ನೇನು ಹೊಡ್ತಾ ಇದೀವಿ ಇವಾಗ. ಅಬ್ದುಲ್ ಅವರೇ, ಏನಂತೀರಾ, ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು, ವಂಡರ್ಫುಲ್ ಆಗಿದೆ. ಹಾಂ, ನೀವು ಬಂದು ವಿಸಿಟ್ ಮಾಡಿ, ಬಂದು ಈ ಥರ ನೀಟ್ನೆಸ್ ಇಟ್ಕೊಳ್ಳಿ ಎಲ್ಲ. ಈ ಥರ ನೋಡಿ, ನಾವು ಈ ಬೇಜಾರಾಗೋದು ಇದೊಂದೇ. ಎಲ್ಲಿ ಬಂದ್ರೂ ಬಿಯರ್ ಬಾಟ್ಲುಗಳು, ಪ್ಲಾಸ್ಟಿಕ್ಕು, ಅದು ಇದು ಎಲ್ಲ ಆಳು ಮುಳು ಕಸ ಕಡ್ಡಿಯಲ್ಲಿ ಆಗ್ಬಿಡ್ತಾರೆ. ಅದಾಕಕ್ಕೆ ಹೋಗ್ಬೇಡಿ. ಅಂದ್ರೆ ಒಟ್ನಲ್ಲಿ ಕುಡಿಯೋದಕ್ಕೆಲ್ಲ ಒಳ್ಳೆ ಫ್ರೀಡಮ್ ಅನ್ಕೊಳ್ರಿ. ಹುಡುಗಿರೆಲ್ಲ ಬಂದು ಫುಲ್ ಕುಡಿದು ತೇಲಾಡ್ತವ್ರೆ ಅನ್ಕೊಳ್ರಿ ಇಲ್ಲಿ. ಆ ಥರ ಆಟಾಡ್ತವ್ರಿ ಇಲ್ಲಿ. ಇದು ಮಾತ್ರ ನಂಗೆ ತುಂಬ ಇಷ್ಟ ಕಣ. ಏನು? ಅಷ್ಟೇ. ಇನ್ನೇನಿದ್ರು ಅಲ್ಲಿ ಮುಂದೆ ಸ್ವಲ್ಪ ಹೋಗಿ ಇವಾಗ ಫಿಶ್ ತಿನ್ಬೇಕು, ರೆಡಿಯಾಗಿರುತ್ತೆ. ಅದು ತೋರಿಸ್ತೀನಿ ಬನ್ನಿ ಮುಂದೆ. ಸರಿ ಫ್ರೆಂಡ್ಸ್, ಕುತ್ಕೊಂಡಿದ್ದೀವಿ ಇವಾಗ ನಾವು ಇಲ್ಲಿ. ಏನು ಹೊರಟೋ ಇಲ್ಲಿಂದ ನೋಡಿ, ಅಲ್ಲಿಂದ ಅಲ್ಲಿ ಹೋಗಿದ್ದೀವಿ ನಾವು. ಅಲ್ಲಿ ಆ ಕಡೆ ಫುಲ್ಲು ಸ್ನಾನ ಮಾಡೋದಕ್ಕೆ, ಈಜಾಡೋದಕ್ಕೆ ಎಲ್ಲ ಅಲ್ಲಿ ಫುಲ್ ಓಡಾಡ್ಬೋದು. ಮತ್ತೆ ಬಂದು ಕೂತಿದ್ದೀವಿ. ಇಲ್ಲಿಂದ ಸ್ವಲ್ಪ ಅಲ್ಲಿ ಮುಂದೆ ಹೋದರೆ ಅಲ್ಲಿ ಮೀನಿಗೆಲ್ಲ ತಿನ್ಬೋದು. ಅಲ್ಲಿ ಮೀನು ತಿನ್ಕೊಂಡು ಅಲ್ಲಿಂದ ನಾವು ಮತ್ತೆ ರಿಟರ್ನು. ಅಷ್ಟೇ ನೋಡಿ, ಅಲ್ಲಿ ತೋರಿಸ್ತೀನಿ. ಇನ್ನು ಆ್ಯಕ್ಚುಲಿ ಇನ್ನೂ ಮುಗ್ದಿಲ್ಲ ವ್ಲಾಗು, ಇನ್ನೂ ತೋರಿಸ್ತೀನಿ. ಇನ್ನೂ ಬೇಜಾನಿದೆ ತೋರಿಸೋಂಥದ್ದು. ತೋರ್ಸೋಣ. ಏನಂತೀರ ಅಬ್ದುಲ್ ಅವರೇ? ಫುಲ್ ಟೈರ್ಡಾ? ಫುಲ್ ಟೈರ್ಡ್ ಆಗಿದ್ರಾ? ಒಂದು ಇವಾಗ ಬೆಡ್ಶೀಟು ಗಿಶೀಟ್ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಪಾಚ್ಕೊಂಬಿಡೋದೆ. ನಮ್ದೇಗಿದೆ, ಒಂಥರ ಪೀಸ್ ಆಗಿದೆ. ಅಂದರೆ ಇಷ್ಟು ಬಿಸಿಲಲ್ಲಿ ಇವಾಗ ನಾವು ಸ್ನಾನ ಮಾಡೋದಲ್ಲ, ಒಂಥರ ಫ್ರೆಶ್ ಆಯಿತು. ಬಾಡಿ ಮೈಂಡ್ ಎಲ್ಲ ಫುಲ್ ಒಂಥರ ಫ್ರೆಶ್ ಆಗಿದೆ. ಇದಾಗಿದೆ. ಬನ್ನಿ, ಮಿಸ್ ಮಾಡಬೇಡಿ, ಜಾಗ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಊಟ ಕರೆದ್ಬಿಡಿ, ಕಲ್ಯಾಣ ಮಾಡಿಸ್ಬಿಟ್ಟು. ಏನಂತೆ? ಕಲ್ಯಾಣ ಮಾಡ್ಕೊಂಬಿಡ್ರಿ ಅಂತ ಅವ್ರಿಗೆ ಡುಮ್ಮಿಗೆ ಹೇಳ್ತಾಳೆ. ಫುಲ್ ಎಣ್ಣೆ ಹೊಡ್ಬಿಟ್ಟವಳ ಹುಡುಗಿ. ಎಣ್ಣೆ ಹೊಡ್ಕೊಂಬಿಟ್ಟವಳ ಹುಡುಗಿ. ಏನೇನೋ ಮಾತಾಡ್ತೀವಿ ಅವಾಗಿನ ಕೆಟ್ಟ ಮಾತು. ಅವ್ಳಿಗೆ ಎಣ್ಣಾಗ್ಬಿಡು ಅಲ್ಲೇ ಬಿಲ್ಲೆ ಅವ್ಳಿಗೆ. ಮೀನು ನಿಮ್ದು ಏನೋ ಇದೆ. ನಾವು ಸಣ್ಣದು ಇದೆ ಬದುಕಿನ ನಮಗೆ. ಮೀನು ಹಾಕಿ ಜಿಲೇಬಿ ಅಷ್ಟೊಂದು ಏನಿಲ್ಲ, ಬಟ್ ಅವಲೇ ತಿನ್ನುವಲ್ಲ, ಅದು ಸಾಕಾಗಾಯ್ತು. ಇದು ಅಷ್ಟು ಕಷ್ಟನೇ. ಅದು ಚೆನ್ನಾಗಿದಾ? ಅದು ಚೆನ್ನಾಗಿತ್ತು. ಇವಾಗ ಜಾಸ್ತಿ ಆಗ್ತಾರೆ ಟೂರಿಸ್ಟ್ಗಳು. ಇಷ್ಟೊತ್ತಲ್ಲಿ ಬರ್ತಾರೆ. ಅಂತಿದ್ದೀವಿ, ಆಲ್ಮೋಸ್ಟ್ ಅರ್ಧ ದೂರ ಬಂದ್ಬಿಟ್ಟಿದ್ದೀವಿ. ಅರ್ಧ ದೂರ ಮುಗೀತು. ಅಲ್ಲಿಂದ ನೋಡಿ ನಮ್ಮ ತಪ್ಪ ಅಲ್ಲಿದೆ. ಅವರು ಅಲ್ಲಿಂದ ಮಾಮೂಲಿ ಯಾವಾಗಲೇ ಎತ್ಕೊಂಬಂದ್ರಲ್ಲ, ಅಲ್ಲಿವರೆಗೂ ಎತ್ಕೊಂಬಂದು ಮತ್ತು ನಮ್ಮ ಅಲ್ಲಿಂದ ಪಿಕ್ ಮಾಡ್ತಾರೆ. ಇವಾಗ ನಾವು ಇಲ್ಲಿದ್ದೀವಿ. ಅಣ್ಣವ್ರು ಶೂ ಹಾಕೋತಿದ್ದಾರೆ. ಇದು ಹಾಕ್ಕೊಂಡು ಇವಾಗ ಇಲ್ಲಿಂದ ಹತ್ಕೊಂಡು ಮೇಲೆ ಹೋಗ್ಬೇಕು. ಇಲ್ಲಿ ಅಲ್ಲೇ ಪಿಕ್ ಮಾಡ್ತಾರೆ ಇವಾಗ. ಬನ್ನಿ ಮುಂದೆ ಸಿಗೋಣ ಸ್ವಲ್ಪ. ಫ್ರೆಂಡ್ಸ್, ಇನ್ನೇನು ಮುಗೀತು ನಮ್ಮದು. ಬಂದಿದ್ದೀವಿ ಇವಾಗ, ಹೊಡ್ತಾಯಿದ್ದೀವಿ ಆಚೆ. ಆ್ಯಕ್ಚುಲಿ ಏನಂತಂದರೆ, ಬಂದರೆ ಒಂದು 4 ಜನ ಬನ್ನಿ, ಇಬ್ಬರೆಲ್ಲ ಬರೋಕ್ಕೆ ಹೋಗ್ಬೇಡಿ. ಯಾಕಂದರೆ ಬರ್ತಲ್ಲ. 4 ಜನ ಬಂದರೆ ಸ್ವಲ್ಪ ಶೇರಿಂಗ್ ಅಲ್ಲಿ ಕರೆಕ್ಟಾಗಿರುತ್ತೆ. 1,500 ಅಂತ. ಬಟ್ ಕಪಲ್ ಬಂದರೆ, ಬಟ್ ಇಬ್ಬರು ಬಂತಂದರೆ ಬರ್ತಿಲ್ಲ ಈ ಕಡೆ. ಅದಕ್ಕೆ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿಕೊಂಡು ಒಂದು 4 ಜನ ಬರೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಒಳ್ಳೆಯದು. ಏನಿಲ್ಲ, ಎಲ್ಲ ಥರನೂ ಇದೆ ಅಲ್ಲಿ. ಆ್ಯಕ್ಚುಲಿ ಟೈಮ್ ಗೀಮ್ ಎಲ್ಲ ಕೊಡ್ತಾರೆ. ತಿರ್ಗಾಡ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಂಡು ಸ್ವಿಮ್ ಮಾಡ್ಕೊಂಡು ಆಡ್ಕೊಂಡು ಇರ್ಬೋದು. ಹಿಂದಿ ಸರಿ ಫ್ರೆಂಡ್ಸ್, ಈ ವ್ಲಾಗು ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೇನಿಲ್ಲ, ಹೊರಟ್ವಿ ಇಲ್ಲಿಂದ ಸೀದಾ ನಾವು ಬೆಂಗಳೂರೇ. ಈ ವ್ಲಾಗು ಇಷ್ಟ ಆಗಿದ್ರೆ ಒಂದು ಲೈಕು, ಶೇರು, ಹೇಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಹೊಸೊಬ್ರು ಯಾರು ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಅಲ್ಲಿವರೆಗೂ ಸಿ ಯು, ಟಾಟಾ, ಬಾಯ್ ಬಾಯ್.